ಅಯೋಗ್ಯ ಮೂವಿ ನೋಡಾದ್ಮೇಲೆ ಒಂದೇ ವರ್ಡ್ ಹೇಳ್ಬೋದು. ಒನ್ ಟೈಮ್ ವಾಚ್ ಮೂವಿ ಇದೆ. ಇದು ಪಕ್ಕಾ ರೂರಲ್ ಬೇಸ್ಡ್ ಮೂವಿ. ಮಂಡ್ಯ ಮತ್ತು ಮೈಸೂರು ಜನ ಈ ಮೂವಿ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಈ ಮೂವಿ ನೋಡೋಕ್ಕಿಂತ ಮುಂಚೆ ನನಗೊಂದು ಡೌಟ್ ಇತ್ತು. ಅಯೋಗ್ಯ 2 ಮೂವಿ ನೋಡಬೇಕಂದ್ರೆ ಅಯೋಗ್ಯ 1 ಮೂವಿ ನೋಡಾದ್ಮೇಲೆ ಈ ಮೂವಿ ಅಂಡರ್ಸ್ಟುಡ್ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಮೂವಿ ನೋಡಿದ್ಮೇಲೆ ಹೇಳ್ತೀನಿ, ನೀವು ಅಯೋಗ್ಯ 1 ಮೂವಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಡೈರೆಕ್ಟಾಗಿ ಅಯೋಗ್ಯ 2 ನೋಡಿದ್ರೂ ಈ ಮೂವಿ ಸ್ಟೋರಿ ಲೈನು ನಿಮಗೆ ಅಂಡರ್ಸ್ಟುಡ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಫಸ್ಟು ರೀಕ್ಯಾಪ್ ಮಾಡ್ತಾರೆ ಅಯೋಗ್ಯ 1 ಏನೇನು ಆಗಿತ್ತು ಅಂತ. ಯಾಕಂದರೆ ಭಾಳ ವರ್ಷ ಆಗಿದೆ ಅಯೋಗ್ಯ 1 ರಿಲೀಸ್ ಆಗಿ. ಭಾಳ ಜನಕ್ಕೆ ಜ್ಞಾಪಕವೂ ಇರಲ್ಲ ಅದು. ಅದಕ್ಕೆ ಮೂವಿಯಲ್ಲಿ ಅಯೋಗ್ಯದೊಂದು ರೀಕ್ಯಾಪ್ ಇದೆ. ನನಗೆ ಆ ಐಡಿಯಾ ಚೆನ್ನಾಗಿ ಅನಿಸ್ತು. ಮೂವಿ ಸ್ಟೋರಿ ವಿತೌಟ್ ಸ್ಪಾಯ್ಲರು ಶಾರ್ಟಾಗಿ ಹೇಳಬೇಕು ಅಂದರೆ, ಅಯೋಗ್ಯ 1 ಎಲ್ಲಿ ಎಂಡ್ ಆಗಿತ್ತಲ್ವ, ಅದು ಎಲೆಕ್ಷನ್ ವಿನ್ ಆದಮೇಲೆ ಅಲ್ಲಿಂದನೇ ಅಯೋಗ್ಯ 2 ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಕಂಪೇರ್ ಟು ಅಯೋಗ್ಯ ಪಾರ್ಟ್ 1, ಅಯೋಗ್ಯ ಪಾರ್ಟ್ 2 ಅಲ್ಲಿ ನಿಮಗೆ ಜಾಸ್ತಿ ಕಾಮಿಡಿ ಇದೆ ಮತ್ತು ಎಮೋಷ್ನಲ್ ಆ್ಯಂಗಲ್ಸು ಜಾಸ್ತಿ ಇದೆ ಆ ಮೂವಿಗೆ ಕಂಪೇರ್ ಮಾಡಿದ್ರೆ. ಮತ್ತು ಈ ಮೂವಿಯಲ್ಲಿ ನಿಮಗೆ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ಗಳಿದ್ದಾವೆ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಈ ಎಲ್ಲ ಕ್ಯಾರೆಕ್ಟರ್ಗಳು ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರಂದೆ. ಅದಕ್ಕೆ ಮೂವಿ ಟೀಮು ಅಫಿಷಿಯಲ್ ಆಗಿ ಯಾವುದೂ ಟ್ರೈಲರೇ ಬಿಟ್ಟಿಲ್ಲ. ಓನ್ಲಿ ಸಾಂಗು ಮತ್ತು ಪ್ರೆಸ್ ಮೀಟ್ ಮಾಡಿ ಮೂವಿ ಪ್ರಮೋಷನ್ ಮಾಡಿದ್ದು ಇವರು. ಈ ಮೂವಿಯಲ್ಲಿ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸತೀಶ್ ಅವರ ಆ್ಯಕ್ಟಿಂಗು ಸೂಪರು. ಆ್ಯಸ್ ಎ ಸಿದ್ದೇಗೌಡ ಆಗಿ ಅವ್ರು ಒಂದು ಫ್ರೇಮಲ್ಲೂ ಆ ಕ್ಯಾರೆಕ್ಟರ್ ಬಿಟ್ಟು ಬೇರೆದೇನೂ ಟ್ರೈ ಮಾಡಿಲ್ಲ. ಒಂದೇ ವೇವ್ ಲೆಂತಲ್ಲಿ ಆ ಕ್ಯಾರೆಕ್ಟರನ್ನು ಎತ್ಕೊಂಡು ಹೋಗಿದ್ದಾರೆ. ನನಗೆ ಪರ್ಸ್ನಲ್ ಆಗಿ ಸತೀಶ್ ಅವರ ಆ್ಯಕ್ಟಿಂಗ್ ಇಷ್ಟ ಆಗಿದ್ದು ಅಂದರೆ ಪಂಚರಂಗಿ ಮೂವಿಯಲ್ಲಿ ಆ ಬ್ಯಾಚುರಲ್ ಬಸ್ ಡ್ರೈವರ್ ಇರ್ತಾರೆ, ಅವ್ರ ಅಪ್ಪ ಇರ್ತಾನೆ, ಆ ಕ್ಯಾರೆಕ್ಟರು ಎತ್ಕೊಂಡು ಹೋಗಿದ್ರಲ್ಲ, ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ರು. ರವಿಶಂಕರ್ ಕ್ಯಾರೆಕ್ಟರು ಸೇಮ್ ಇದೆ. ಪಾರ್ಟ್ 1ನಲ್ಲಿ ಹೆಂಗಿತ್ತಲ್ವ, ಪಾರ್ಟ್ 2ಅಲ್ಲೂ ಅದೇ ಥರ ಇದೆ. ಫನ್ನಿ ವಿಲನ್ನು, ಸಡನ್ನಾಗಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಫನಿನೂ ಆಗ್ಬೋದು, ಈ ಕಡೆ ವಿಲನೂ ಆಗ್ಬೋದು, ಆ ಥರ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ರವಿಶಂಕರ್ ಅವ್ರ ಕ್ಯಾರೆಕ್ಟರು ನಾವು ಅಧ್ಯಕ್ಷದಲ್ಲಿ ಇದೇ ಥರ ನೋಡಿದ್ದೀವಿ. ಆ ಕ್ಯಾರೆಕ್ಟರ್ನೇ ಇಲ್ಲಿ ಕಂಟಿನ್ಯೂ ಮಾಡ್ದಂಗೆ ಅನಿಸುತ್ತೆ. ರಚಿತಾ ರಾಮ್ ಈ ಮೂವಿಯಲ್ಲಿ ನಾನು ರಿಯಲಿ ಡಿಸಪಾಯಿಂಟೆಡ್ ಆದೆ. ಯಾಕಂದರೆ ಅವ್ರು ಬಿಟ್ ಆ್ಯಂಡ್ ಕಟ್ಸಲ್ಲಿ ಬಂದು ಹೋಗ್ತಾ ಇದ್ದಾರೆ. ಮತ್ತು ಮೇಕಪ್ಪು ಸಡನ್ನಾಗಿ ಚೇಂಜ್ ಆಗ್ತಾ ಇದೆ, ಬಾಡಿ ಲ್ಯಾಂಗ್ವೇಜು ಸಡನ್ನಾಗಿ ಚೇಂಜ್ ಆಗ್ತಾ ಇದೆ. ಅವ್ರಿಗೇನು ಡೇಟ್ಸ್ ಪ್ರಾಬ್ಲಮ್ ಇತ್ತೋ ಇಲ್ಲ ಬೇರೆ ಫಿಲ್ಮಲ್ಲಿ ಬ್ಯುಸಿ ಇದ್ರೋ ಗೊತ್ತಾಗ್ತಾ ಇಲ್ಲ. ಈ ಫಿಲ್ಮಲ್ಲಿ ರಚಿತಾ ರಾಮ್ ಅವ್ರದ್ದು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳೋದ್ ಬದಲು ಗೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳೋದು ಇನ್ನೂ ಬೆಟ್ರು. ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ಶಿವರಾಜ್ ಕೇರ್ಪೇಟೆ ಮತ್ತು ಗಿರೀಶ್ ಅವರು ಸೂಪರಾಗಿ ಕೆಲಸ ಮಾಡಿದ್ದಾರೆ. ಅವರಿಬ್ಬರ ಕಾಂಬಿನೇಷನಿಂದ ಈ ಫಿಲ್ಮಲ್ಲಿ ಇನ್ನೂ ಫನಿ ಎಲಿಮೆಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಫಿಲ್ಮ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ ಸಿನಿಮಾಟೋಗ್ರಫರ್ ಕೆಲಸ ಚೆನ್ನಾಗಿದೆ. ಕಂಪೇರ್ ಟು ಅಯೋಗ್ಯವನ್ನು ಇದರಲ್ಲಿ ಫುಲ್ಲು ರಿಚ್ನೆಸ್ ಕಾಣುತ್ತೆ ನಿಮಗೆ. ಎಲ್ಲ ಫ್ರೇಮಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿನಿಮಾಟೋಗ್ರಫರು. ಡೈಲಾಗ್ ರೈಟರ್ ಮಾಸ್ತಿ, ಅವ್ರ ರೈಟಿಂಗಲ್ಲಿ ಯೋಗರಾಜ್ ಭಟ್ರ ಛಾಪ್ ಕಾಣುತ್ತೆ. ನೀವು ಡ್ರಾಮಾ ಫಿಲ್ಮ್ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಇದರಲ್ಲೂ ಅದೇ ಥರ ಡೈಲಾಗ್ಸ್ಗಳಿದ್ದಾವೆ, ಪಂಚ್ ಡೈಲಾಗ್ಸ್ಗಳು. ಒಂದು 2-3 ಡಬಲ್ ಮೀನಿಂಗ್ ಡೈಲಾಗ್ಸ್ಗಳಿದ್ದಾವೆ. ಅದನ್ನು ಹಾಕಲಿಲ್ಲ ಅಂದರೂ ನಡೀತಿತ್ತು. ಯಾಕಂದರೆ ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ ಡೈಲಾಗ್ಗಳು ಅನ್ನೆಸೆಸರಿ ಅನಿಸ್ತು ನನಗೆ. ಮ್ಯೂಸಿಕ್ಕು ಅರ್ಜುನ್ ಜನ್ಯ ಸರ್ ನನಗೆ ಅಷ್ಟೊಂದೇನು ಇಂಪ್ರೆಸಿವ್ ಅನಿಸ್ಲಿಲ್ಲ. ಈ ಸಾಂಗ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಓಕೆ ಅನಿಸ್ತು. ಡೈರೆಕ್ಟರು ಎಸ್ ಮಹೇಶ್ ಕುಮಾರ್ ಕೆಲಸನೂ ಓಕೆ ಇದೆ. ಈ ಅಯೋಗ್ಯ 2 ಫಿಲ್ಮ್ ಬಜೆಟು ಜಾಸ್ತಿ ಇತ್ತು. ಆ ಬಜೆಟನ್ನು ಓನ್ಲಿ ಸಾಂಗ್ಗಳು ಮತ್ತು ಫೈಟ್ ಸೀಕ್ವೆನ್ಸ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೇನೋ ಅನಿಸ್ತಾ ಇದೆ ಡೈರೆಕ್ಟ್ರು. ಯಾಕಂದರೆ ನೀವು ಸಡನ್ನಾಗಿ ಸಾಂಗು ಮತ್ತು ಫೈಟ್ ಸೀಕ್ವೆನ್ಸ್ ಆಗಿ ಬೇರೆ ಸೀನ್ಗೆ ಜಂಪ್ ಆಗ್ತಿರಲ್ವ, ಅದು ಕಂಪೇರ್ ಟು ಆ ರಿಚ್ನೆಸ್ಸು ಕಾಣ್ತಾ ಇಲ್ಲ ಆ ಸೀನಲ್ಲಿ. ನನಗನ್ನಿಸ್ತು ಡೈರೆಕ್ಟರು ಓನ್ಲಿ ಸಾಂಗ್ ಸೀಕ್ವೆನ್ಸು ಮತ್ತು ಫೈಟ್ ಸೀಕ್ವೆನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರಂತೆ. ಬೇರೆ ಸೀನ್ಸ್ಗಳು ಸ್ವಲ್ಪ ಡಲ್ ಅನಿಸ್ತಾ ಇತ್ತು. ಈ ಫಿಲ್ಮು ಪಾಸಿಟಿವ್ ಪಾಯಿಂಟ್ ಹೇಳಬೇಕಂದ್ರೆ ಹಳ್ಳಿಯಲ್ಲಿ ನಡೆಯುವ ರಾಜಕೀಯ ಮತ್ತು ಅಲ್ಲಿರುವ ಜನರ ಲೈಫ್ ಸ್ಟೈಲ್ ರಿಯಾಲಿಟಿಯನ್ನು ಈ ಫಿಲ್ಮ್ ತೋರಿಸುತ್ತೆ. ನೆಗೆಟಿವ್ ಪಾಯಿಂಟ್ ಹೇಳಬೇಕಂದ್ರೆ ಫಿಲಮ್ ಲೆಂತು 2.5 ಅವರ್ ಇದೆ. ಇದರಲ್ಲಿ 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸು ಕಟ್ ಮಾಡ್ಬೋದಿತ್ತು ಆರಾಮ್ಸೆ. ಅವಾಗ ಫಿಲಮು ಇನ್ನೂ ಎಂಗೇಜಿಂಗ್ ಆಗಿರೋದು, ಜನ ಎಲ್ಲೂ ಡಿಸ್ಟರ್ಬ್ ಆಗ್ತಿದ್ದಿಲ್ಲ. ಇದರಲ್ಲಿ 2-3 ಸೀಕ್ವೆನ್ಸ್ ಇದೆ, ಅದು ಆಲ್ಮೋಸ್ಟ್ ಆಲ್ ನಿಮಗೆ 3 ನಿಮಿಷ 4 ನಿಮಿಷ ಇದೆ. ಅಷ್ಟು ಬೇಕಾಗಿದ್ದಿಲ್ಲ, ಅದನ್ನು ಸುಮ್ಮನೆ ಡ್ರ್ಯಾಗ್ ಮಾಡಿದ್ದಾರೆ. ಅಲ್ಲಿ ಬೋರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅನಿಸ್ತು ನನಗೆ. ಓವರಾಲ್ ಅಯೋಗ್ಯ 2 ಮೂವಿ ರೇಟಿಂಗ್ ಬಂದು 5 ಔಟ್ ಆಫ್ 3.5 ಸ್ಟಾರ್. ಒನ್ ಟೈಮ್ ವಾಚ್ ಮೂವಿ ಇದೆ. ಕನ್ನಡ ಫಿಲ್ಮ್ಗೆ ಸಪೋರ್ಟ್ ಮಾಡಬೇಕಂದ್ರೆ ಈ ಫಿಲ್ಮನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.